ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ನ ಝೀರೋ ಅಕೌಂಟ್ ಓಪನಿಂಗ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಪೇಮೆಂಟ್ ಬ್ಯಾಂಕ್ ಮತ್ತು ರೆಗ್ಯುಲರ್ ಬ್ಯಾಂಕ್ಗಳಿಗೆ ಏನು ಡಿಫ್ರೆನ್ಸು, ಮತ್ತು ಅಕೌಂಟ್ ಫೀಚರ್ಸ್ ಏನು, ಇಂಟ್ರೆಸ್ಟ್ ರೇಟ್ ಎಲ್ಲ ಎಷ್ಟು ಸಿಗುತ್ತೆ, ಇನ್ನು ಚಾರ್ಜಸ್ ಮತ್ತು ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಲಿಮಿಟ್ ಮತ್ತು ಇದರಲ್ಲಿ FD ಬಗ್ಗೆ, ಫಾಸ್ಟ್ಯಾಗ್, ಇನ್ಶೂರೆನ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ ಕೂಡ ಡೈರೆಕ್ಟಾಗಿ ಜಸ್ಟ್ ಈ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ದು ಡೀಟೇಲ್ಸ್ ಕೊಟ್ಬಿಟ್ಟು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾರೆ. ಬಟ್ ಮೇನ್ ಥಿಂಗ್ ಏನಂದ್ರೆ ರೆಗ್ಯುಲರ್ ಬ್ಯಾಂಕ್ಗೂ ಪೇಮೆಂಟ್ ಬ್ಯಾಂಕಿಗೂ ಏನ್ ಡಿಫ್ರೆನ್ಸ್ ಅಂತ ತಿಳ್ಕೊಬೇಕಿರುತ್ತೆ. ಯಾಕೆಂದ್ರೆ ಈ ಪೇಮೆಂಟ್ ಬ್ಯಾಂಕ್ಸ್ ಎಲ್ಲರಿಗೂ ಸೂಟೇಬಲ್ ಅಲ್ಲ. ಸೊ ಬೇಸಿಕಲಿ 2015 RBI ಅವರು ಈ ಪೇಮೆಂಟ್ ಬ್ಯಾಂಕ್ಗಳನ್ನ ಶುರು ಮಾಡ್ತಾರೆ. ಸೊ ಆಲ್ರೆಡಿ ಯಾರ ಹತ್ರ ಒಳ್ಳೆ ನೆಟ್ವರ್ಕ್ ಇದೆ ಅಂದ್ರೆ ಲೈಕ್ ಏರ್ಟೆಲ್ ಆಗಿರ್ಬೋದು, ಈಗ ಪೋಸ್ಟ್ ಆಫೀಸ್, ಇವ್ರ ಹತ್ರ ಎಲ್ಲ ಒಳ್ಳೆ ನೆಟ್ವರ್ಕ್ ಇದೆ. ಅಂದ್ರೆ ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಈ ಸಿಮ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರೋದು ಇರುತ್ತೆ. ಬಟ್ ಆದ್ರೆ ಎಲ್ಲ ಊರಲ್ಲೂ ಈ ಬ್ಯಾಂಕ್ಗಳದ್ದು ಬ್ರಾಂಚಸ್ ಇರಲ್ಲ. ಸೊ ಯಾವ್ದಾರ ಒಂದು ಹಳ್ಳಿ ಜನರಾಗಿರ್ಬೋದು, ಒಂದು ರಿಮೋಟ್ ವಿಲೇಜ್ ಅಲ್ಲಿ ಇರ್ತಾರೆ. ಸೊ ಅಂಥವ್ರಿಗೇನಾದ್ರೂ ದುಡ್ಡು ಹಾಕ್ಬೇಕು, ದುಡ್ಡು ತಗೋಬೇಕು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೋಸ್ಕರನೇ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಜನರಿಗೂ ತಲುಪಬೇಕು ಅಂತ ಈ ಪೇಮೆಂಟ್ ಬ್ಯಾಂಕ್ಸ್ಗಳನ್ನ ಶುರು ಮಾಡಿದರು. ಸೊ ಫಸ್ಟ್ ಆಫ್ ಆಲ್ ಲೈಕ್ ರೆಗ್ಯುಲರ್ ಬ್ಯಾಂಕ್ಸ್ ಯಾವ್ದು ಅಂದರೆ ಲೈಕ್ ಈಗ ನೋಡಿರ್ಬೋದು, SBI ಆಗಿರ್ಬೋದು, ಕೆನರಾ, ಕರ್ನಾಟಕ ಬ್ಯಾಂಕ್, ಇದೆಲ್ಲ ರೆಗ್ಯುಲರ್ ಬ್ಯಾಂಕ್ಸ್. ಮತ್ತು ಈ ರೆಗ್ಯುಲರ್ ಬ್ಯಾಂಕ್ಸಲ್ಲೂ ಡಿಫ್ರೆಂಟ್ ಇದೆ. ಲೈಕ್ ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್, ಈ ಥರ ಅದೆಲ್ಲ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ಬೋದು. ಸೊ ಅವೆಲ್ಲ ರೆಗ್ಯುಲರ್ ಬ್ಯಾಂಕ್ಸ್. ಇನ್ನು ಪೇಮೆಂಟ್ ಬ್ಯಾಂಕ್ಗಳಲ್ಲಿ ಜಸ್ಟ್ 6 ಬ್ಯಾಂಕ್ಗಳಿದೆ. 6ರಲ್ಲಿ ಒಂದು ಇಲ್ಲಿ 4ನ ಎಕ್ಸಾಂಪಲ್ ಹಾಕಿದ್ದೀನಿ. ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, ಫಿನೋ ಪೇಮೆಂಟ್ ಬ್ಯಾಂಕ್, NSDL ಪೇಮೆಂಟ್ ಬ್ಯಾಂಕ್, ಈ ಥರ ಎಲ್ಲ ಇದೆ. ರೆಗ್ಯುಲರ್ ಬ್ಯಾಂಕ್ಗಳನ್ನ ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ಈ ಪೇಮೆಂಟ್ ಬ್ಯಾಂಕ್ಗಳು ಯಾರಿಗೆ? ಸೊ ಈ ಪೇಮೆಂಟ್ ಬ್ಯಾಂಕ್ಗಳು ಯಾರಿಗೆ ಅಂತ ನೋಡೋದಾದ್ರೆ ಲೈಕ್ ಯಾರು ಜಸ್ಟ್ ಡೈಲಿ ಪೇಮೆಂಟ್ಸ್ಗೆ ಯೂಸ್ ಮಾಡ್ತಿರ್ತೀರಾ, ಇನ್ನು ಜಸ್ಟ್ ಸ್ಮಾಲ್ ಬ್ಯಾಲೆನ್ಸ್ ಇರುತ್ತೆ, ಲೈಕ್ ಒಂದು 10,000 20,000, ಈಗ ಡೈಲಿ ವೇಜಸ್ ವರ್ಕರ್ಸ್ ಇರ್ತಾರೆ, ಅವ್ರದ್ದೇನು ಜಾಸ್ತಿ ಎಲ್ಲ ಸೇವಿಂಗ್ಸ್ ಇರಲ್ಲ ಅಂಥವ್ರಿಗೆ. ಇನ್ನು ಈಗ ತುಂಬಾ ಕಡೆ ಇನ್ನೂ ಕೂಡ ಈ ರೆಗ್ಯುಲರ್ ಬ್ಯಾಂಕ್ಗಳದ್ದು ಬ್ರಾಂಚಸ್ ಇಲ್ಲ. ಸೊ ಅವ್ರಿಗೆ ಬ್ಯಾಂಕಿನ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ಪೇಮೆಂಟ್ಸ್ ಬ್ಯಾಂಕ್ಗಳು ಇರೋದು. ಸೊ ನೀವೇನಾದರೂ ಲಾರ್ಜ್ ಸೇವಿಂಗ್ಸ್ ಮಾಡಬೇಕು, ಲೋನ್ಸ್ ತಗೋಬೇಕು, ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಇದು ನಿಮಗೆ ಅಲ್ಲ. ಸೊ ಸಿಂಪಲ್ ಕಂಪ್ಯಾರಿಸನ್ ನೋಡೋದಾದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಡೆಪಾಸಿಟ್ ಆ ಥರ ಎಲ್ಲ ಇದೆ. ಈಗ ರೆಗ್ಯುಲರ್ ಬ್ಯಾಂಕ್ಸಲ್ಲಿ ಯಾವುದೇ ಥರದ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಡೆಪಾಸಿಟ್ ಮಾಡ್ಬೋದು. ಆದರೆ ಇದರಲ್ಲಿ 2 ಲಕ್ಷದವರೆಗೂ ಅಷ್ಟೇ ನೀವು ಡೆಪಾಸಿಟ್ ಮಾಡೋಕ್ಕಾಗೋದು, ಅದ್ರ ಮೇಲೆ ಇಡೋಕ್ಕಾಗಲ್ಲ. ಅದ್ರ ಮೇಲೆ ಏನಾದ್ರು ಇತ್ತು ಅಂದರೆ ಆ ದಿನ ಇವ್ರದ್ದು ಪಾರ್ಟ್ನರ್ ಬ್ಯಾಂಕಿಗೆ ಕಳಿಸ್ತಾರೆ. ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ನೋಡಿದ್ರೆ ರೆಗ್ಯುಲರ್ ಬ್ಯಾಂಕಲ್ಲಿ ಕೊಡ್ತಾರೆ, ಇಲ್ಲಿ ಸಿಗಲ್ಲ ನಿಮಗೆ. ಬಟ್ ಪಾರ್ಟ್ನರ್ಸ್ ಜೊತೆ ಸೇರ್ಕೊಂಡು ಕೊಡ್ತಾರೆ, ಆ ಆಪ್ಷನು ಇದೆ. ಅದು ಒಂಥರ ಇವರು ಯೂಸ್ ಮಾಡ್ಕೊತಿರೋ ಲೂಪ್ ಹೋಲ್ ಅಂತ ಹೇಳ್ಬೋದು. ಇನ್ನು ಕ್ರೆಡಿಟ್ ಕಾರ್ಡ್ಸ್ ಇರಲ್ಲ. ಇನ್ನು ಚೆಕ್ ಬುಕ್ಸ್ ನಾರ್ಮಲಲ್ಲಿ ಇರುತ್ತೆ, ಬಟ್ ಈ ಬ್ಯಾಂಕ್ಗಳಲ್ಲಿ ಇರಲ್ಲ. ಇನ್ನು ಫಿಕ್ಸ್ಡ್ ಡೆಪಾಸಿಟ್ ರೆಗ್ಯುಲರ್ ಬ್ಯಾಂಕ್ಗಳಲ್ಲಿ ಕೊಡ್ತಾರೆ, ಬಟ್ ಇಲ್ಲಿ ಇವರಾಗೆ ಕೊಡಲ್ಲ, ಪಾರ್ಟ್ನರ್ ಬ್ಯಾಂಕ್ಗಳಿಂದ ಕೊಡ್ತಾರೆ. ಪಾರ್ಟ್ನರ್ ಬ್ಯಾಂಕ್ಗಳಲ್ಲೇ ಅಂದರೆ ಇವರು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳ ಜೊತೆ ಟೈ ಅಪ್ ಆಗಿರ್ತಾರೆ, ಅವ್ರ ಥ್ರೂ ಕೊಡ್ತಾರೆ. ಇನ್ನು ಕೋರ್ ಪರ್ಪಸ್ ಏನು ಅಂತ ನೋಡೋದಾದರೆ ಇದು ಫುಲ್ ಸರ್ವಿಸ್ ಕೊಡುತ್ತೆ, ಎಲ್ಲದೂ ಲೈಕ್ ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತಾರೆ. ಇಲ್ಲಿ ಜಸ್ಟ್ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗೆ ಮತ್ತು ರಿಮೋಟ್ ವಿಲೇಜಲ್ಲಿ ಇರೋರಿಗೆ ಸೇವಿಂಗ್ಸ್ಗೆ ಒಂದು ಅಕೌಂಟು, ಜಸ್ಟ್ ಡೈಲಿ ಸ್ಪೆಂಡಿಂಗ್ಸ್ಗೆ ಒಂದು ಅಕೌಂಟ್ ಮೇಂಟೈನ್ ಮಾಡಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಈ ಪೇಮೆಂಟ್ ಬ್ಯಾಂಕ್ಗಳು. ಸೊ ಇದು ಡಿಫ್ರೆನ್ಸ್ ಗೊತ್ತಿಲ್ಲದೇ ಸುಮ್ಮನೆ ಆಫರ್ ಕೊಡ್ತಾ ಇದ್ದಾರೆ ಏನೋ ಅಂತ ಪೇಮೆಂಟ್ ಬ್ಯಾಂಕ್ಗಳಿಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದರಲ್ಲಿ ನಿಮಗೆ ಮುಂದೆ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ಎಷ್ಟು ಫೀಸ್ ಎಲ್ಲ ಹಾಕ್ತಾರೆ, ಆಗ ನೀವು ಚೂಸ್ ಮಾಡಬೇಕೋ ಬೇಡವಾ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಅಕೌಂಟ್ ಆಫರ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಡಿಜಿಟಲ್ ಅಕೌಂಟ್ ಮತ್ತು ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಮರ್ಚೆಂಟ್ ಅಕೌಂಟ್, ಈ ಥರ ಎಲ್ಲ ಆಫರ್ ಮಾಡ್ತಾರೆ. ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನೋಡೋದಾದರೆ ಯಾವುದಕ್ಕೂ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ, 0 ಬ್ಯಾಲೆನ್ಸ್ ಅಕೌಂಟ್ಗಳು ಆಗಿರುತ್ತೆ ಇದು. ಇನ್ನು ಮ್ಯಾಕ್ಸಿಮಮ್ ಬ್ಯಾಲೆನ್ಸ್ ನೋಡೋದಾದರೆ ಎಲ್ಲದಕ್ಕೂ 2 ಲಕ್ಷ ಇರುತ್ತೆ. 2 ಲಕ್ಷದ ಮೇಲೆ ನೀವು ಇಡೋಂಗಿಲ್ಲ. ಲೈಕ್ ಇವತ್ತು ನಿಮಗೆ 1.5 ಲಕ್ಷ ಇದೆ, ಯಾರೋ ಆ ಅಕೌಂಟ್ಗೆ ಒಂದು 70,000 ಹಾಕಿದ್ರು. ಸೊ 2 ಲಕ್ಷದವರೆಗೂ ಅಷ್ಟು ಲಿಮಿಟ್. ಇನ್ನು 20,000 ಏನು ಮಾಡ್ತಾರೆ, ಇವ್ರದ್ದು ಪಾರ್ಟ್ನರ್ ಬ್ಯಾಂಕ್ ಅಂತ ಇರುತ್ತೆ. ಲೈಕ್ ಈ ಅಕೌಂಟ್ ಜೊತೆಗೆ ಇನ್ನೊಂದು ಅಕೌಂಟ್ನ ನೀವು ಓಪನ್ ಮಾಡಬೇಕಿರುತ್ತೆ ಅಥವಾ ಕನೆಕ್ಟ್ ಮಾಡಬೇಕಿರುತ್ತೆ. ಸೊ ಆ 20,000 ಅಲ್ಲಿ ಕಳಿಸ್ತಾರೆ. ಸೊ ಈ ರೀತಿ ಇದು ಮ್ಯಾನೇಜ್ ಮಾಡ್ತಾರೆ. ಇನ್ನು KYC ನೋಡೋದಾದ್ರೆ ಈ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ಗೆ ಲೈಕ್ ಈ KYC ಮಾಡಬೇಕಿರುತ್ತೆ. ಇನ್ನು ಈ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್, ಸೊ ಇದೆಲ್ಲ ಬ್ಯಾಂಕಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಯೂಶ್ವಲಿ
ಈಗ ನಾರ್ಮಲ್ ಬ್ಯಾಂಕ್ಗಳಲ್ಲಿ ಒಂದು ದೊಡ್ಡದಾಗಿ ಬ್ರಾಂಚಸ್ ಎಲ್ಲ ಇರುತ್ತೆ. ಇಲ್ಲ ಆ ರೀತಿ ಅಲ್ಲ, ಯಾವ್ದಾದ್ರು ಒಂದು ಅಂಗಡಿಯಲ್ಲಿ ಕೂಡ ಈ ಬ್ಯಾಂಕಿಂಗ್ ಪಾಯಿಂಟ್ ಇರ್ಬೋದು. ಈಗ ಪೋಸ್ಟ್ ಆಫೀಸಲ್ಲಿ ದೊಡ್ಡದಾಗಿ ಎಲ್ಲ ಸಿಸ್ಟಮ್ ಎಲ್ಲ ಸೆಟಪ್ ಮಾಡ್ಕೊಂಡು ಬ್ಯಾಂಕ್ ಇರಲ್ಲ, ಜಸ್ಟ್ ಅವ್ರ ಹತ್ರ ಒಂದು ಮೊಬೈಲೋ ಲ್ಯಾಪ್ಟಾಪೋ ಏನೋ ಇರುತ್ತೆ, ಅದರಿಂದಲೇ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾರೆ. ಆ ರೀತಿ ಬ್ಯಾಂಕಿಂಗ್ ಪಾಯಿಂಟ್ಸ್ಗಳಿರುತ್ತೆ, ಅಲ್ಲಿ ನೀವು ಅಕೌಂಟ್ನ ಓಪನ್ನ ಮಾಡ್ಬೋದು. ಇನ್ನು ಇದಕ್ಕೆ ಫುಲ್ KYC ಮ್ಯಾಂಡೇಟ್ರಿ ಇದೆ. ಇನ್ನು ಮಂತ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ನೋಡೋದಾದರೆ ಇದಕ್ಕೆಲ್ಲ ಕಡಿಮೆ ಇರುತ್ತೆ. ಲೈಕ್ ಪ್ಯಾನ್ ಕಾರ್ಡ್ ಎಲ್ಲ ಅಟ್ಯಾಚ್ ಮಾಡಿದರೆ 6 ಲಕ್ಷದವರೆಗೂ ನೀವು ಟ್ರಾನ್ಸಾಕ್ಷನ್ನ ಮಾಡ್ಬೋದು. ವಿತೌಟ್ ಪ್ಯಾನ್ 2 ಲಕ್ಷದವರೆಗೂ ಅಷ್ಟೇ. ಸೊ ಟ್ರಾನ್ಸಾಕ್ಷನ್ ಅಂದರೆ ನೀವು ಸ್ಪೆಂಡ್ ಮತ್ತು ಬರೋದು ಎರಡೂ ಸೇರಿ ಟ್ರಾನ್ಸಾಕ್ಷನ್ ಅಂತ ಅಂತಾರೆ. ಸೊ ಅದು 6 ಲಕ್ಷದ ಮೇಲೆ ಇದು ಮಾಡಬಾರ್ದು. ಇದೆಲ್ಲ ಅವರು ಮರ್ಚೆಂಟ್ ಎಲ್ಲ ಎಷ್ಟು ದೊಡ್ಡವರಾಗಿರ್ತಾರೆ, ಅಂದರೆ ಲೈಕ್ ಅವ್ರದ್ದು ಬಿಸ್ನೆಸ್ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಡೆಬಿಟ್ ಕಾರ್ಡ್ನ ನೋಡೋದಾದರೆ ವರ್ಚುವಲ್ ಮತ್ತು ಫಿಸಿಕಲ್ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಇನ್ನು ಚೆಕ್ ಬುಕ್ಗಳು ಇದರಲ್ಲಿ ಕೊಡೋದಿಲ್ಲ. ಇನ್ನು ಅಕೌಂಟ್ ಎಲ್ಲಿ ಓಪನ್ ಮಾಡೋದು ಅಂದರೆ ಇದು ಏರ್ಟೆಲ್ ಥ್ಯಾಂಕ್ ಆ್ಯಪಲ್ಲಿ. ಇನ್ನು ರೆಗ್ಯುಲರ್ ಸೇವಿಂಗ್ ಅಕೌಂಟ್ಗಳೆಲ್ಲ ಬ್ಯಾಂಕಿಂಗ್ ಪಾಯಿಂಟ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಓಪನ್ ಮಾಡ್ಬೋದು. ಇದು ಆ್ಯಪ್ ಅಥವಾ ಬ್ಯಾಂಕಿಂಗ್ ಪಾಯಿಂಟಲ್ಲೂ ನೀವು ಮಾಡ್ಬೋದು. ಇನ್ನು ಕೀ ಫೀಚರ್ಸ್ನ ನೋಡೋದಾದರೆ ನಿಮಗೆ ಡಿಜಿಟಲ್ ಆ್ಯಂಡ್ ಲೈಕ್ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಸಿಗುತ್ತೆ. ಇದು UPI QR ಬಿಲ್ ಪೇಗೂ ಕಂಪ್ಯಾಟಿಬಲ್, ಲೈಕ್ ಮರ್ಚೆಂಟ್ಸ್ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇನ್ನು ಡೆಬಿಟ್ ಕಾರ್ಡ್ ಸಿಗುತ್ತೆ. ಇನ್ನು ಫಾಸ್ಟ್ಯಾಗ್ ಇದರಲ್ಲಿ ಏನಂದರೆ ಬೇರೆದ್ರಲ್ಲೆಲ್ಲ ಫಾಸ್ಟ್ಯಾಗ್ ತಗೊಂಡ್ರೆ ನೀವು ಅದಕ್ಕೆ ಸಪ್ರೇಟಾಗಿ ಒಂದು ವ್ಯಾಲೆಟ್ ಮಾಡಿ ಅದಕ್ಕೆ ಪೇ ಮಾಡ್ತಿರ್ಬೇಕು. ಇಲ್ಲಿ ಆ ಥರ ಅಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೀವು ಜಸ್ಟ್ ಅದನ್ನು ನಿಮ್ಮ ಕಾರಲ್ಲಿ ಅಂಟಿಸ್ಕೊಂಡಿದ್ರೆ ಸಾಕು, ಜಸ್ಟ್ ಸ್ಕ್ಯಾನ್ ಆದ ಕೂಡಲೇ ನಿಮ್ಮ ಅಕೌಂಟಿಂದೆಲ್ಲ ಡೈರೆಕ್ಟಾಗಿ ಡೆಬಿಟ್ ಆಗುತ್ತೆ, ನಿಮಗೆ ಮೆಸೇಜ್ ಬರುತ್ತೆ. ಇನ್ನು ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಆಫರ್ ಮಾಡ್ತಾರೆ, ಬಟ್ ಇವರೇ ಆಫರ್ ಮಾಡಲ್ಲ. ಪಾರ್ಟ್ನರ್ ಬ್ಯಾಂಕ್ಸ್ ಅಂತ ಇರುತ್ತೆ, ಲೈಕ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸೂರ್ಯೋದಯ ಫೈನಾನ್ಸ್ ಬ್ಯಾಂಕ್, ಈ ಥರ ಎಲ್ಲ. ಸೊ ಅವ್ರ ಥ್ರೂ ಇವರು FDನ ಕೊಡ್ತಾರೆ. ಇನ್ನು ನಿಮಗೆ ಇನ್ಶೂರೆನ್ಸ್ ಕೂಡ ಇದರಲ್ಲಿ ಸಿಗುತ್ತೆ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫೀ ಪೇ ಮಾಡಬೇಕಿರುತ್ತೆ. ಇನ್ನು ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ನೀವು 1 ಲಕ್ಷದವರೆಗೂ ದುಡ್ಡು ಇಟ್ಟಿದ್ರೆ 1.5% ಇಂಟ್ರೆಸ್ಟ್ ಸಿಗುತ್ತೆ. ಇನ್ನು ಏನಾದ್ರು 1 ಲಕ್ಷದಿಂದ 2 ಲಕ್ಷದ ಇಟ್ಟಿದ್ರೆ 6.5% ಸಿಗುತ್ತೆ. ಸೊ ಬೇಸಿಕಲಿ ಲೈಕ್ ನೀವೇನಾದರೂ 1,50,000 ಇಟ್ಟಿದ್ರಿ ಅನ್ಕೊಳ್ಳಿ. ಸೊ 1 ಲಕ್ಷದವರೆಗೂ ಬರೀ 1.5%, ಇನ್ನುಳಿದ 50,000ಕ್ಕೆ 6.5%. ಸೊ ನೀವು 1 ಲಕ್ಷದ ಮೇಲೆ ಇಟ್ಟು ಕೂಡಲೇ ಈ ಫಸ್ಟ್ 1 ಲಕ್ಷಕ್ಕೂ 6.5% ಸಿಗಲ್ಲ, ಎರಡನ್ನೂ ಸಪ್ರೇಟಾಗಿ ತಗೊತಾರೆ. ಸೊ 1 ಸೆಪ್ಟೆಂಬರ್ 2025ಕ್ಕಿಂತ ಮುಂಚೆ ಇದು 2%, 7% ಇತ್ತು, ಈಗ ಕಡಿಮೆ ಮಾಡಿದ್ದಾರೆ. ಜಸ್ಟ್ ಇದು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 1 ಲಕ್ಷದವರೆಗೂ 1.5%, ಇನ್ನು 1 ಲಕ್ಷದ ಮೇಲೆ ಇದ್ದರೆ ಅಂದರೆ 1 ಲಕ್ಷದಿಂದ 2 ಲಕ್ಷದವರೆಗೂ 6.5%. ಸೊ ಇದು ಮಂತ್ ಎಂಡಲ್ಲಿ ಇದು ಮಾಡಲ್ಲ, ಲೈಕ್ ಡೈಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ, ಅದ್ರ ಮೇಲೆ ಇದು ಮಾಡ್ತಾರೆ. ಈಗ 6.5% ಅಂದರೆ ಡಿವೈಡೆಡ್ ಬೈ 365. ಸೊ ಅಷ್ಟು ಪರ್ಸೆಂಟ್ನ ಡೈಲಿ ಹಾಕ್ತಿರ್ತಾರೆ. ಸೊ ನಿಮ್ಮ ಡೈಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಅದು ಬಂದು ಮಂತ್ ಎಂಡಲ್ಲಿ ಕ್ರೆಡಿಟ್ ಆಗುತ್ತೆ. ಇನ್ನು ಚಾರ್ಜಸ್ ಮತ್ತು ಫೀಸ್ನೆಲ್ಲ ನೋಡೋದಾದ್ರೆ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಇರುತ್ತೆ. ಸೊ ಪ್ರತಿ ಕ್ವಾರ್ಟರ್ ಅಂದರೆ ಪ್ರತಿ 3 ತಿಂಗಳಿಗೂ ನೀವು 99 ರೂಪಾಯಿ ಪ್ಲಸ್ 18% GSTನ ಕಟ್ಟಬೇಕಿರುತ್ತೆ. ಏನಾದರೂ ನೀವು ಇದಕ್ಕೇನೆ DBT ಲಿಂಕ್ ಮಾಡಿದರೆ ಪ್ಲಸ್ 49 ರೂಪೀಸ್ ಪ್ಲಸ್ GSTನ ಕಟ್ಟಬೇಕಿರುತ್ತೆ. ಸೊ 1 ಜುಲೈ 2026ರಿಂದ ಈ ರೂಲ್ಸ್ ಬಂದಿದೆ. ಇನ್ನು ಕ್ಯಾಶ್ ಡೆಪಾಸಿಟ್ನ ನೋಡೋದಾದರೆ ನೀವು 25,000ವರೆಗೂ ಏನಾದ್ರು ಡೆಪಾಸಿಟ್ ಮಾಡ್ತಾ ಇದ್ರೆ ಫ್ರೀ ಆಗಿರುತ್ತೆ. ನೀವೇನಾದ್ರು 25,000ದಿಂದ 50,000ವರೆಗೂ ಡೆಪಾಸಿಟ್ ಮಾಡ್ತಾ ಇದ್ದೀರ ಅಂದರೆ 0.5% ಚಾರ್ಜಸ್ ಹಾಕ್ತಾರೆ. ಸೊ 50,000 ಮೇಲಾದರೆ 0.75% ಹಾಕ್ತಾರೆ. ಅಂದರೆ ಲೈಕ್ ನೀವೇನಾದರೂ 1 ಲಕ್ಷ ಡೆಪಾಸಿಟ್ ಮಾಡ್ತಾ ಇದ್ದೀರ ಅಂದರೆ 750 ರೂಪಾಯಿ ಚಾರ್ಜ್, ಈ ಥರ ಎಲ್ಲ ಇರುತ್ತೆ. ಇನ್ನು ಕ್ಯಾಶ್ ವಿಡ್ರಾವಲ್ಗೂ ಕೂಡ ಸೇಮ್ 10,000ವರೆಗೂ ಫ್ರೀ. ಅದ್ರ ಮೇಲೆ ಏನಾದರೂ ನೀವು ವಿಡ್ರಾ ಮಾಡ್ಕೊತಿದ್ದೀರ ಅಂದರೆ 0.65% ಚಾರ್ಜ್ ಆಗ್ತಾರೆ. ಏನಾದ್ರು DBT ಲಿಂಕ್ ಆಗಿದ್ರೆ ಫ್ರೀ, ನಿಮಗೇನು ಚಾರ್ಜಸ್ ಬೀಳಲ್ಲ. ಇನ್ನು SMS ಅಲರ್ಟ್ಗೆ ನೋಡೋದಾದ್ರೆ ಮಂತಲ್ಲಿ 100 ಮೆಸೇಜ್ ಫ್ರೀ. 100 ಮೇಲೆ ಏನಾದ್ರು ಮೆಸೇಜ್ ಬರೋಕ್ಕೆ ಶುರು ಆದವು ಅಂದರೆ ಒಂದು ಮೆಸೇಜ್ಗೆ 0.35% ಪ್ಲಸ್ GST ಬೀಳುತ್ತೆ. ಏನಾದ್ರು DBT ಲಿಂಕ್ ಆಗಿದ್ರೆ ಫ್ರೀ. ಇನ್ನು IMPS ಮತ್ತು ಈ ರೀತಿ ಎಲ್ಲ ಆಪ್ಷನ್ಸ್ ಇರುತ್ತೆ, ಅದು ಫ್ರೀ. ಏನಾದ್ರು ನೆಫ್ಟ್ ಮಾಡಿದರೆ ಅದು RBI ಗೈಡ್ಲೈನ್ಸ್ ಪ್ರಕಾರ ಎಷ್ಟಿರುತ್ತೆ ಅದು. ಇನ್ನು ಪಾಸ್ಬುಕ್ಕು ಅದಕ್ಕೆ ಫಸ್ಟ್ನೇ ಪಾಸ್ಬುಕ್ ಫ್ರೀ ಇರುತ್ತೆ, ಸೆಕೆಂಡ್ನೇದ್ರಿಂದ 100 ರೂಪಾಯಿ ಫೀ ಇರುತ್ತೆ. ಇನ್ನು ATM ಕ್ಯಾಶ್ ವಿಡ್ರಾವಲ್ ನೋಡೋದಾದ್ರೆ ಲಿಮಿಟ್ ಇರುತ್ತೆ, ಆ ಲಿಮಿಟ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಆ ಲಿಮಿಟ್ಗಿಂತ ನೀವು ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ 23 ರೂಪಾಯಿ ಪ್ರತಿ ಟ್ರಾನ್ಸಾಕ್ಷನ್ಗೂ ಬೀಳುತ್ತೆ ಪ್ಲಸ್ GST. ಇನ್ನು ATM ಬ್ಯಾಲೆನ್ಸ್ ಎನ್ಕ್ವೈರಿ, ಮಿನಿಮಮ್ ಸ್ಟೇಟ್ಮೆಂಟ್ ಈ ಥರ ಎಲ್ಲ ನೋಡ್ತಾ ಇದ್ರೆ ಅಂದರೆ ಅದಕ್ಕೂ ಕೂಡ ಚಾರ್ಜ್ ಆಗ್ತದೆ 11 ರೂಪೀಸ್ ಪ್ಲಸ್ GST. ಡೆಬಿಟ್ ಕಾರ್ಡ್ ಡೀಟೇಲ್ಸ್ ನೋಡೋದಾದ್ರೆ ನಿಮ್ಗೇನಾದ್ರು ಪರ್ಸ್ನಲೈಸ್ಡ್ ಡೆಬಿಟ್ ಕಾರ್ಡ್ ಬೇಕು ಅಂದರೆ ಲೈಕ್ ನಿಮ್ಮ ಕಾರ್ಡ್ ಮೇಲೆ ನಿಮ್ಮ ಫೋಟೋ ಬೇಕು, ಈ ಥರ ಎಲ್ಲ ಬೇಕು ಅಂದರೆ
₹349 ಫೀಸ್ ಇರುತ್ತೆ. ಇಲ್ಲಿ ರೂಪೇ ಮತ್ತು ಮಾಸ್ಟರ್ ಕಾರ್ಡ್ 2 ವೇರಿಯಂಟ್ ಇದೆ, ಯಾವ್ದು ಬೇಕಾದ್ರೂ ತಗೋಬಹುದು. ಅದಾದಮೇಲೆ ವರ್ಷ ಮೇಂಟೆನೆನ್ಸ್ ಫೀಸ್ ಅಂತ ಇರುತ್ತೆ, ಅದು ₹299. ಇನ್ನು ನಾನ್ ಪರ್ಸನಲೈಸ್ಡ್ ಅಂದರೆ ನಿಮ್ಗೆ ಫೋಟೋ ಏನು ಬೇಕಾಗಿಲ್ಲ ಅಂದರೆ ₹299. ಸೊ ಅದು ಕೂಡ ಸೇಮ್ ವೇರಿಯಂಟ್, ಅಷ್ಟೇ AMC ಚಾರ್ಜಸ್ ಇರುತ್ತೆ, ಅಂದರೆ ಪ್ರತಿ ವರ್ಷ ಅಷ್ಟು ಕಟ್ಟಬೇಕಿರುತ್ತೆ. ಇನ್ನು ಪ್ರೀಪೇಯ್ಡ್ ಕಾರ್ಡ್ ಬೇಕು ಅಂದರೆ ಅದು ₹249, ಅದು ಕೂಡ ಸೇಮ್, ಬಟ್ ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಅಟ್ಯಾಚ್ ಆಗಿರೋಲ್ಲ, ಅದು ಬೇರೆ ರೀತಿ. ಇನ್ನು ಟ್ರಾನ್ಸಾಕ್ಷನ್ ಲಿಮಿಟ್ನ ನೋಡೋದಾದರೆ ATM ಕ್ಯಾಶ್ ವಿಡ್ರಾವಲ್ಲು ದಿನಕ್ಕೆ 25,000 ಲಿಮಿಟ್ ಇದೆ. ಇನ್ನು ಕಾಮರ್ಸ್ ಲೈಕ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂಥದ್ದೆಲ್ಲ ಅಂದರೆ ಅದಕ್ಕೂ 25,000 ಲಿಮಿಟ್. ಇನ್ನು ಆನ್ಲೈನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂದರೆ 15 ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಇನ್ನು ಆನ್ಲೈನ್ ಪರ್ಚೇಸಸ್ ಇದೆಲ್ಲ ಮಾಡಿದರೆ ಇದಿರಲ್ಲ, ಟ್ರಾನ್ಸಾಕ್ಷನ್ಸ್ ಫೀ ಏನಿರಲ್ಲ, ಲೈಕ್ ನಾರ್ಮಲ್ ರೂಪೇ ಕಾರ್ಡಲ್ಲಿ ಏನಾದ್ರು ಮಾಡಿದರೆ. ಇನ್ನು ಫ್ರೀ ATM ಟ್ರಾನ್ಸಾಕ್ಷನ್ ಪರ್ ಮಂತ್ ನೋಡೋದಾದರೆ ಇವ್ರದ್ದೇ ಬ್ಯಾಂಕ್ ಇರುತ್ತೆ, ಅಲ್ಲಿ ಇದು ಮಾಡಿದರೆ 5 ಫ್ರೀ ಇರುತ್ತೆ. ಲೈಕ್ 5 ಮೇಲೆ ಏನಾದ್ರು ಮಾಡಿದರೆ ಅದೇ ಹೇಳಿದ್ನಲ್ಲ ₹23 ಚಾರ್ಜಸ್ ಇದೆಲ್ಲ ಬಿಡುತ್ತೆ. ಇನ್ನು ಬೇರೆ ಬ್ಯಾಂಕ್ ATM ಅಲ್ಲಿ ಯೂಸ್ ಮಾಡ್ತಿದ್ರೆ ಅಂದರೆ ಅದಕ್ಕೂ ಕೂಡ 5 ಇರುತ್ತೆ, ಅದು ನಾನ್ ಮೆಟ್ರೋ ಸಿಟೀಸ್ ಆಗಿದ್ರೆ ಜಸ್ಟ್ 3. ಇನ್ನು ಟ್ರಾನ್ಸಾಕ್ಷನ್ ಲಿಮಿಟ್ ಮತ್ತು ಪಾರ್ಟ್ನರ್ ಬ್ಯಾಂಕ್ ಇನ್ಫೋ ನೋಡೋದಾದ್ರೆ ಮಂತ್ಲಿ ಟ್ರಾನ್ಸ್ಫರ್ ಲೈಕ್ ವಿತ್ ಪ್ಯಾನ್ 6 ಲಕ್ಷದವರೆಗೂ, ಇನ್ನು ವಿತೌಟ್ ಪ್ಯಾನ್ ಜಸ್ಟ್ 2 ಲ್ಯಾಕ್ ಅಷ್ಟೇ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇನ್ನು ಮ್ಯಾಕ್ಸಿಮಮ್ ಸೇವಿಂಗ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 1,97,000. ಆ್ಯಕ್ಚುಲಿ RBI ಸೀಲಿಂಗ್ 2 ಲಕ್ಷ, ಬಟ್ ಇವರು 1,97,000 ಕೊಡ್ತಾರೆ. ಇನ್ನು 3,000 ಅದೆಲ್ಲ ಬಫರ್ ಇರುತ್ತೆ, ಬ್ಯಾಂಕ್ ಬಫರ್. ಇನ್ನು ಕ್ಯಾಶ್ ವಿಡ್ರಾವಲ್ ಪರ್ ಟ್ರಾನ್ಸಾಕ್ಷನ್ 25,000, ತಿಂಗಳಿಗೆ 5 ಲಕ್ಷ ಮ್ಯಾಕ್ಸಿಮಮ್. ಇನ್ನು ಮನಿ ಆ್ಯಡೆಡ್ ವಿತೌಟ್ ಪ್ಯಾನ್ 10,000 ಇರುತ್ತೆ. ಇದರಲ್ಲಿ ಹೇಳ್ದಾಗೆ 2 ಲ್ಯಾಕ್ ಮೇಲೆ ಇಟ್ಕೊಳಾಗಿಲ್ಲ. ಸೊ 2 ಲ್ಯಾಕ್ ಮೇಲೆ ಏನಾದರೂ ನಿಮ್ದಕ್ಕೆ ಯಾರು ಮನಿ ಕಳಿಸಿದ್ರು ಅಂದರೆ ಉಳಿದಿದ್ದ ಅಮೌಂಟ್ನ ಅವರು ಪಾರ್ಟ್ನರ್ ಬ್ಯಾಂಕಿಗೆ ಕಳಿಸ್ಬೇಕಿರುತ್ತೆ. ಈ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಗೆ ಪಾರ್ಟ್ನರ್ ಬ್ಯಾಂಕ್ ಯಾವುದು ಅಂದರೆ ಸೂರ್ಯೋದಯ ಬ್ಯಾಂಕ್, ಅದು ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಸೊ ನೀವು ಈ ಅಕೌಂಟ್ ಜೊತೆಗೆ ಆ ಅಕೌಂಟ್ನು ಕೂಡ ಓಪನ್ ಮಾಡಬೇಕಿರುತ್ತೆ. ಯಾಕೆ ಅಂದರೆ ಲೈಕ್ 2 ಲಕ್ಷದ ಮೇಲೆ ಏನಾದ್ರು ಟ್ರಾನ್ಸಾಕ್ಷನ್ ಆದರೆ ಅಲ್ಲಿಗೆ ಹೋಗೋಕ್ಕೆ, ಅದಕ್ಕೋಸ್ಕರ ಅದನ್ನು ಕೂಡ ಓಪನ್ ಮಾಡಬೇಕಿರುತ್ತೆ. ಇನ್ನೇನಾದ್ರು ಲೈಕ್ ನಿಮ್ಗೇನಾದರೂ FD ಆ ಥರ ಬೇಕು ಅಂದರೂ ಕೂಡ ಅದನ್ನ ಓಪನ್ ಮಾಡಬೇಕಿರುತ್ತೆ. ಇನ್ನು ಫಿಕ್ಸ್ಡ್ ಡೆಪಾಸಿಟ್ ಆಪ್ಷನ್ಸ್ನ ನೋಡೋದಾದ್ರೆ ಲೈಕ್ ನೀವು ಫಿಕ್ಸ್ಡ್ ಡೆಪಾಸಿಟ್ನ ₹500 ಶುರು ಮಾಡ್ಬೋದು, ಬಟ್ ಇವರೇ ನಿಮಗೆ ಕೊಡಲ್ಲ. ಇವರು ಸ್ವಲ್ಪ ಬ್ಯಾಂಕ್ಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಇದು ಮಾಡ್ಬೋದು. ಇಲ್ಲಿ 1 ರಿಂದ 5 ವರ್ಷದವರೆಗೂ FDನ ಮಾಡ್ಬೋದಿರುತ್ತೆ. ಇನ್ನೇನಾದ್ರು ಪ್ರೀ ಮೆಚೂರ್ ವಿತ್ಡ್ರಾವಲ್ ಮಾಡ್ಕೊಂಡ್ರೆ 1% ಚಾರ್ಜಸ್ ಹಾಕ್ತಾರೆ. ಇನ್ನು ಇಂಟ್ರೆಸ್ಟ್ ನೋಡೋದಾದ್ರೆ ಅಪ್ ಟು 7%. ಇಲ್ಲಿ 7% ಅಷ್ಟೇ ಇರಲ್ಲ, ಇನ್ನೂ ಜಾಸ್ತಿ ಇದ್ರೂ ಇರ್ಬೋದು. ಇದು ಒಂದು ಎಕ್ಸಾಂಪಲ್ಗೆ ಹಾಕಿದ್ದೀನಿ, ಬಟ್ ಅದೆಲ್ಲ ಅವರು ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾರೆ ಆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇದಕ್ಕೆ ಟ್ಯಾಕ್ಸ್ ಎಲ್ಲ ಬೀಳುತ್ತೆ, ಲೈಕ್ ಅದು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನಾಮಿನಿ ಅದನ್ನು ಎಲ್ಲ ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಕೊಡಬೇಕಿರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ DICGC ಇನ್ಶೂರೆನ್ಸ್ ಕೂಡ ಸಿಗುತ್ತೆ. ಇದು 5 ಲಕ್ಷದವರೆಗೂ ಲಿಮಿಟ್ ಇರುತ್ತೆ, ಲೈಕ್ 5 ಲಕ್ಷದವರೆಗೂ ನಿಮಗೆ ಇನ್ಶೂರೆನ್ಸ್ ಕೊಡ್ತಾರೆ. ಬ್ಯಾಂಕ್ ಏನಾದರೂ ಮುಚ್ಚೋಯ್ತು ಅಂದರೆ 5 ಲಕ್ಷದವರೆಗೂ ನಿಮಗೆ ಸೇಫ್ಟಿನ ಇವರು ಕೊಡ್ತಾರೆ. ಇನ್ನು ಫಾಸ್ಟ್ಯಾಗ್ ಬಗ್ಗೆ ನೋಡೋದಾದ್ರೆ ಆಗಲೇ ಹೇಳ್ದಾಗೆ ಇವರು ಫಾಸ್ಟ್ಯಾಗ್ನು ಪ್ರೊವೈಡ್ ಮಾಡ್ತಾರೆ. ಈ ಫಾಸ್ಟ್ಯಾಗ್ ಏನಂದರೆ ಡೈರೆಕ್ಟ್ಲಿ ನಿಮ್ಮ ಅಕೌಂಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ನೀವು ಜಸ್ಟ್ ಯಾವುದಾದ್ರು ಹೈವೇಲಿ ಹೋಗ್ಬೇಕಾದ್ರೆ ಸ್ಕ್ಯಾನ್ ಆಯಿತು ಅಂದರೆ ಡೈರೆಕ್ಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗುತ್ತೆ, ನಿಮಗೆ ಮೆಸೇಜ್ ಬರುತ್ತೆ. ಸೊ ಅದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಲೈಕ್ ಬೇರೆ ಬ್ಯಾಂಕಲ್ಲಿ ಈ ಆಪ್ಷನ್ಸ್ಗಳನ್ನ ಕೊಡಲ್ಲ, ಇವ್ರು ಕೊಡ್ತಾ ಇದ್ದಾರೆ. ಸೊ ನಿಮಗೆ ಈ ಥರ ಬೇಕು ಅಂದರೆ ಈ ಪೇಮೆಂಟ್ ಬ್ಯಾಂಕ್ನ ನೀವು ಚೂಸ್ ಮಾಡ್ಬೋದು. ಇನ್ನು ಚಾರ್ಜಸ್ನೆಲ್ಲ ನೋಡೋದಾದ್ರೆ ಜಾಯ್ನಿಂಗ್ ಮತ್ತು ಇಶ್ಯೂಯನ್ಸ್ ಫೀ ಲೈಕ್ ₹100 ಇರುತ್ತೆ, ಪ್ಲಸ್ GST ಎಲ್ಲ ಇರುತ್ತೆ. ಈ ಫಾಸ್ಟ್ಯಾಗ್ನೆಲ್ಲ ಲೈಕ್ ನಿಮಗೆ ಯಾವಾಗ ಪರ್ಚೇಸ್ ಮಾಡ್ತೀರಾ ಅದು ಆಗಿ ಲೈಕ್ 1 ವೀಕ್ 2 ವೀಕಲ್ಲಿ ನಿಮ್ಮ ಮನೆಗೇ ಕಳಿಸ್ಕೊಡ್ತಾರೆ. ಇನ್ನು ಇನ್ಶೂರೆನ್ಸ್ ಮತ್ತು ಲೋನ್ನ ಎಲ್ಲ ನೋಡೋದಾದ್ರೆ, ಲೋನ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಸುರಕ್ಷಾ ಸಬ್ಸ್ಕ್ರಿಪ್ಷನ್ ಅಂತ ಎಲ್ಲ ಆಪ್ಷನ್ಸ್ನ ಕೊಡ್ತಾರೆ. ಸೊ ಈ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮಗೆ 5 ಲಕ್ಷದವರೆಗೂ ಕವರೇಜ್ ಸಿಗುತ್ತೆ. ಸೊ ಫಸ್ಟೆಲ್ಲ ಲೈಕ್ 2 ಲ್ಯಾಕ್ವರೆಗೂ ಅವರೇ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಿದ್ರು, ಬಟ್ 1 ಮಾರ್ಚ್ 2026 ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಈಗ ಅದಕ್ಕೂ ಕೂಡ ಪೇ ಮಾಡೇನೆ ನೀವು 5 ಲಕ್ಷದವರೆಗೂ ತಗೋಬೇಕಿರುತ್ತೆ. ಇನ್ನು ಆಸ್ಪಿ ಕ್ಯಾಶ್ ಅಂತ ಇರುತ್ತೆ. ಇನ್ನು ಲೈಕ್ ಪೇಯ್ಡ್ ಪ್ಲಾನ್ಸಲ್ಲಿ ಇರುತ್ತೆ, ಅದರಲ್ಲಿ ಏನಾದ್ರು ನೀವು ತಗೊಂಡ್ರೆ 1000 ಪರ್ ಡೇ ಫಾರ್ 10 ಡೇಸ್ ಈ ಥರ ಎಲ್ಲ ಕೊಡ್ತಾರೆ. ಸೊ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇವರು ಲೈಕ್ ಇನ್ಸ್ಟೆಂಟ್ ಲೋನ್ಸ್ ಅದನ್ನೆಲ್ಲ ಕೊಡ್ತಾರೆ, ಲೈಕ್ ಇವರೇ ಡೈರೆಕ್ಟಾಗಿ ಕೊಡಲ್ಲ. ಏರ್ಟೆಲ್ ಫೈನಾನ್ಸ್ದು ಅದರಲ್ಲಿ ಒಂದು ಸೆಕ್ಟರ್ ಇದೆ, ಅವರು ನಿಮಗೆ ಕೊಡ್ತಾರೆ. ಸೊ ಅದೆಲ್ಲ ಲೈಕ್ ನಿಮಗೆ ಏರ್ಟೆಲ್ ಆ್ಯಪಲ್ಲೇ ನಿಮಗೆ ಸಿಗುತ್ತೆ. ಇನ್ನು ಆವಾಗವಾಗ ಈ ಬ್ಯಾಂಕ್ ಅಕೌಂಟ್ ಏನಾದ್ರು ಓಪನ್ ಮಾಡಿಸಿದ್ರೆ ನಿಮಗೆ ಲೈಕ್ ರೀಚಾರ್ಜ್ ಮತ್ತು ಬಿಲ್ ಪೇಮೆಂಟ್ಸ್ಗಳಿಗೆಲ್ಲ ಕ್ಯಾಶ್ ಬ್ಯಾಕ್ ಕೊಡ್ತಾರೆ.
ಡೆಬಿಟ್ ಕಾರ್ಡ್ ಶಾಪಿಂಗ್ ಆಫರ್ಸ್ನೆಲ್ಲ ಕೊಡ್ತಾರೆ, ಫಾಸ್ಟ್ಯಾಗ್ ರೀಚಾರ್ಜ್ ಆಫರ್ಸ್ನೂ ಕೊಡ್ತಾರೆ. ಸೊ ಎಲ್ಲ ಟೈಮಲ್ಲಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವಾಗ ಕೊಡ್ತಿರ್ತಾರೆ. ಅದು ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಮತ್ತೇನಾದ್ರು ನೀವು ಬ್ಯಾಂಕಿಂಗ್ ಪಾಯಿಂಟ್ಗೆ ಹೋಗ್ತಿದ್ರೆ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿರುತ್ತೆ. ಏನಾದ್ರು ಆನ್ಲೈನಲ್ಲೇ ಮಾಡ್ತಿದ್ರೆ ಲೈಕ್ ವಿಡಿಯೋ KYC ಮಾಡ್ತಾರೆ. ಇದರಲ್ಲಿ ಏನು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಕೌಂಟ್ನ ಓಪನ್ ಮಾಡ್ಕೋಬೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾರ್ಮಲ್ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ನಾರ್ಮಲ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ಸೊ ಅವಾಗ ಒಂದು ಆ ಆ್ಯಪ್ ರಿಜಿಸ್ಟ್ರೇಷನ್ ಒಂದು ಲೈಕ್ ಡಿಜಿಟಲ್ ವಾಲೆಟ್ ಕ್ರಿಯೇಟ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ. ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ನಿಮ್ಮದು ಪಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡು ಇದನ್ನೆಲ್ಲ ಕೊಟ್ಟು ಡಿಜಿಲಾಕರಿಂದ ಸೈನ್ ಇನ್ ಆಗಿ KYC ಎಲ್ಲ ಮಾಡ್ಬೋದು. ಅದಾದಮೇಲೆ ವಿಡಿಯೋ KYC ಎಲ್ಲ ಇರುತ್ತೆ. ಆ ವಿಡಿಯೋ KYCನ ಲೈಕ್ ಜಸ್ಟ್ ಆನ್ಲೈನಲ್ಲೇ ಒಂದು 5-10 ಮಿನಿಟ್ಸಲ್ಲಿ ಆಗುತ್ತೆ. ಅದನ್ನು ಮಾಡ್ಕೊಂಬಿಟ್ಟು ನೀವು 100 ರೂಪೀಸ್ ಹಾಕಬೇಕಿರುತ್ತೆ. ಅಂದರೆ ಲೈಕ್ ಜಸ್ಟ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಥರ. ಬಟ್ ನೀವು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದು, ನೀವೇನು ಇದ್ರಲ್ಲಿ ದುಡ್ಡು ಇಡಬೇಕು ಅಂತ ಏನಿಲ್ಲ, ನೀವು ಹೆಂಗೆ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ಈ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಸೊ ಅದಾದಮೇಲೆ ಅಕೌಂಟ್ ಓಪನ್ ಮಾಡಿದ್ಮೇಲೆ ಲೈಕ್ ನಿಮಗೇನಾದರೂ ಡೆಬಿಟ್ ಕಾರ್ಡ್ ಬೇಕು ಅಂದರೆ ಡೆಬಿಟ್ ಕಾರ್ಡ್ಗೂ ಕೂಡ ಅಲ್ಲೇ ಅಪ್ಲೈ ಮಾಡ್ಕೋಬೋದು. ಅದನ್ನು ಕೂಡ ವರ್ಚುವಲಲ್ಲಿ ಕೊಡ್ತಾರೆ. ಲೈಕ್ ನಿಮಗೆ ಫಿಸಿಕಲ್ ಬೇಕು ಅಂದರೆ ಅದಕ್ಕೇನಾದ್ರು ಫೀ ಎಲ್ಲ ಇರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿದ್ದೀರಾ ಅಂದರೆ ಸೊ ಈ ಏರ್ಟೆಲ್ ಪೇಮೆಂಟ್ ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗಿರುತ್ತೆ. ಸೊ ಲೈಕ್ ಯೂಶ್ವಲಿ ನೀವೇನಾದರೂ ಸಿಟಿಯಲ್ಲಿದ್ದೀರಾ, ನಿಮಗೆ ಈಸಿಯಾಗಿ ನಾರ್ಮಲ್ ಬ್ಯಾಂಕ್ಸ್ಗಳು ಅವೈಲೇಬಲ್ ಇದೆ ಅಂದರೆ ಅದನ್ನೇ ಓಪನ್ ಮಾಡ್ಕೊಳ್ಳಿ. ಇನ್ನು ಬೇರೆ ಏನಾದ್ರು ತುಂಬ ನಿಮಗೆ ಕಷ್ಟ ಇದೆ, ನಾರ್ಮಲ್ ಬ್ಯಾಂಕ್ಗಳು ಹತ್ರದಲ್ಲಿ ಇಲ್ಲ ಅಂಥ ಟೈಮಲ್ಲಿ ಈ ಅಕೌಂಟ್ನ ಓಪನ್ ಮಾಡ್ಬೋದು. ಮತ್ತು ಇದರಲ್ಲಿ ಮೇಯ್ನ್ ಥಿಂಗ್ ಏನಂದರೆ ಲೈಕ್ ಜಾಸ್ತಿ ಎಲ್ಲ ದುಡ್ಡು ಇಡೋಕ್ಕಾಗಲ್ಲ. ಸೊ ನಾರ್ಮಲಿ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗೆ ಇದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅವ್ರಿಗೂ ಏನಾದ್ರು ಬೇಕು ಅಂದರೆ ಅವರು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.